ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ. ಆತ್ಮೇರೆ, ಇವತ್ತು ಕವಚಂನ 3ನೇ ಶ್ಲೋಕವನ್ನು ನೋಡೋಣ. 3ನೇ ಶ್ಲೋಕ ಈ ರೀತಿ ಇದೆ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ. ಪ್ರಥಮಂ ಶೈಲಪುತ್ರೀ च द्वितीयं ब्रह्मचारिणी तृतीयं चन्द्रघण्टेति ಕೂಷ್ಮಾಂಡೇತಿ ಚತುರ್ಥಕಂ. ಈ ಶ್ಲೋಕದಲ್ಲಿ ದೇವಿಯ ನವದುರ್ಗೆಯ ಪ್ರಾರಂಭ ರೂಪಗಳು ನಮಗೆ ಕಾಣಿಸುತ್ತೆ. ಇದೆಲ್ಲ ಕೇವಲ ಹೆಸರುಗಳ ಪಟ್ಟಿನ? ಖಂಡಿತ ಅಲ್ಲ. ಸಾಧಕನ ಆತ್ಮಯಾತ್ರೆಯ ಮೊದಲ 4 ಹಂತಗಳಿದು. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ. ಪ್ರಥಮಂ ಮೊದಲನೆಯದು, ಶೈಲಪುತ್ರಿ ಪರ್ವತರಾಜನ ಮಗಳು. ದ್ವಿತೀಯಂ ಎರಡನೆಯದು, ಬ್ರಹ್ಮಚಾರಿಣಿ ತಪಸ್ಸು ಮಾಡುವವಳು. ತೃತೀಯಂ ಮೂರನೆಯದು, ಚಂದ್ರಘಂಟ ಚಂದ್ರಾಕಾರದ ಗಂಟೆಯನ್ನು ಧರಿಸಿದವಳು. ಚತುರ್ಥಕಂ ನಾಲ್ಕನೆಯದು, ಕೂಷ್ಮಾಂಡ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಶಕ್ತಿಯವಳು. ಮೊದಲು ರೂಪ ಶೈಲಪುತ್ರಿ, ಎರಡನೆಯದು ಬ್ರಹ್ಮಚಾರಿಣಿ, ಮೂರನೆಯದು ಚಂದ್ರಘಂಟ, ನಾಲ್ಕನೆಯದು ಕೂಷ್ಮಾಂಡ. ಇವು ದೇವಿಯ ಮೊದಲ 4 ರೂಪಗಳು. ಆದ್ಮೇಲೆ ಇಲ್ಲಿ ಬ್ರಹ್ಮದೇವರು ಕೇವಲ ದೇವಿಯ ಹೆಸರುಗಳನ್ನು ಹೇಳ್ತಾ ಇಲ್ಲ, ಸಾಧಕನು ಹೇಗೆ ಬೆಳೆಯಬೇಕು ಎಂಬ ಮಾರ್ಗವನ್ನು ಅವರು ತೋರಿಸ್ತಾ ಇದ್ದಾರೆ. ಯಾರ ಮುಖಾಂತರ? ಮಾರ್ಕಂಡೇಯ ಮಹರ್ಷಿಗಳಿಗೆ ಉಪದೇಶ ಮಾಡುವುದರ ಮುಖಾಂತರ ನಮ್ಮ ಮಾನವ ಕುಲಕ್ಕೆ ಅವರು ಹೇಗೆ ಬೆಳೆಯಬೇಕು ಸಾಧಕರಾಗಿ ಅನ್ನೋದನ್ನು, ಆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ. ಶೈಲಪುತ್ರಿ ಒಂದು ಸ್ಥಿರತೆಯ ಪ್ರಾರಂಭ. ಶೈಲ ಅಂದರೆ ಪರ್ವತ. ಪರ್ವತ ಅಂದರೆ ಏನು? ಅದೊಂದು ಸ್ಥಿರತೆ, ಅಚಲತೆ ಅಲ್ವಾ, ಒಂದು ಧೈರ್ಯ. ಭಕ್ತರೇ, ಸಾಧನೆ ಆರಂಭಿಸಲು ಮೊದಲು ಯಾವ ಗುಣ ಇರಬೇಕು ನಮಗೆ ಹೇಳಿ? ಸ್ಥಿರತೆ. ಈಗ ನಾವೇನು ಹೇಳ್ದೋ, ಸ್ಥಿರ ಮನಸ್ಸಿರಬೇಕು. ಅಂದರೆ ಪರ್ವತದಷ್ಟು ಸ್ಥಿರತೆ ಉಳ್ಳಂತಹ, ಅಚಲವಾಗಿರುವಂತಹ ಸ್ಥಿರವಾದ ಮನಸ್ಸು ನಮಗಿರಬೇಕು. ಅಂದರೆ ಶೈಲಪುತ್ರಿ ಸಾಧನೆಯ ಅಡಿಪಾಯ ಅವಳೇ. ಆ ಜಗನ್ಮಾತೆಯೇ ನಮ್ಮ ಸಾಧನೆಯ ಅಡಿಪಾಯ. ಬ್ರಹ್ಮಚಾರಿಣಿ ತಪಸ್ಸಿನ ಮಾರ್ಗ. ಇದು ಒಂದು ತಪಸ್ಸಿನ ರೂಪ ಜಗನ್ಮಾತೆದು. ನಿಯಮ, ಶಿಸ್ತು, ತ್ಯಾಗವನ್ನು ಕಲಿಸುತ್ತೆ. ಸ್ಥಿರತೆ ಬರುತ್ತೆ. ಈಗ ನಾವು ಮೊದಲೇ ಹೇಳ್ದೋ, ಪ್ರಥಮಂ ಶೈಲಪುತ್ರಿ ಚ, ಪರ್ವತದಂತೆ ಸ್ಥಿರತೆ ಉಳ್ಳಬೇಕು ನಮ್ಮ ಮನಸ್ಸು ಅಂತ ಹೇಳ್ದೋ. ಅದೇ ರೀತಿ ಸ್ಥಿರತೆ ಬಂದ ಮೇಲೆ ಏನು ಬೇಕು ನಮಗೆ? ತಪಸ್ಸು ಬೇಕು. ತಪಸ್ಸು ಅಂತ ಹೇಳಿದ್ರೆ ಅಭ್ಯಾಸ ಬೇಕು. ಅಂದರೆ ಬ್ರಹ್ಮಚಾರಿಣಿ ಶಕ್ತಿ ಸಂಗ್ರಹಿಸುವ ಹಂತ. ಚಂದ್ರಘಂಟ ಶಕ್ತಿಯನ್ನು ಜಾಗೃತಿ ಮಾಡುವಂಥದ್ದು. ತಲೆ ಮೇಲೆ ಚಂದ್ರ, ಗಂಟೆಯ ಶಬ್ದ, ಇದು ಜಾಗೃತಿಯ ಸಂಕೇತ. ಆದ್ಮೇಲೆ ತಪಸ್ಸು ಮಾಡಿದ ಮೇಲೆ ಏನಾಗುತ್ತೆ? ಒಳಗಿನ ಶಕ್ತಿ ಜಾಗೃತವಾಗುತ್ತೆ. ನಮ್ಮ ಮನಸ್ಸನ್ನು ಪರ್ವತದಷ್ಟು ಸ್ಥಿರತೆಯಿಂದ ಇಟ್ಕೊಂಡಿದ್ದೀವಿ. ಅದೇ ರೀತಿ ನಿಯಮ, ಶಿಸ್ತು, ತ್ಯಾಗದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದೀವಿ. ಜಾಗೃತಿಯ ಸಂಕೇತವಾಗಿ ನಾವು ಅದನ್ನು ಅನುಸರಿಸ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ ಏನು ಆಮೇಲೆ ದೊರೆಯುತ್ತೆ ಅಂತ ಹೇಳಿದ್ರೆ, ನಮ್ಮ ಒಳಗಿರುವಂತಹ ಶಕ್ತಿ,
ನಮ್ಮ ಆತ್ಮದೊಳಗಿರುವಂತಹ ಶಕ್ತಿ ಜಾಗೃತವಾಗುತ್ತೆ. ಅದು ಜಾಗೃತವಾದಾಗ ಏನಾಗುತ್ತೆ? ನಮ್ಮಲ್ಲಿರುವ ಭಯ ನಿವಾರಣೆ ಆಗುತ್ತೆ, ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಚಂದ್ರಗಂಟ ಒಳಗಿನ ಶಕ್ತಿಯನ್ನು ಎಚ್ಚರವಾಗಿಸುವಂತಹ ಒಂದು ಹಂತ ಅದು. ಕೂಷ್ಮಾಂಡ ಸೃಷ್ಟಿಶಕ್ತಿ. ಈ ರೂಪವೇ ಬ್ರಹ್ಮಾಂಡ ಸೃಷ್ಟಿಸಿದ ಶಕ್ತಿಯವಳು. ಒಳಗಿನ ಶಕ್ತಿ ಜಾಗೃತವಾದ ಮೇಲೆ ನಾವು ನಮ್ಮ ಜೀವನವನ್ನು ಹೊಸದಾಗಿ ಸೃಷ್ಟಿಸಿಕೊಳ್ಳಬಹುದು. ಅಂದರೆ ಕೂಷ್ಮಾಂಡ ಸೃಜನಾತ್ಮಕ ಶಕ್ತಿ. ಆತ್ಮೀಯರೇ, ಆಧ್ಯಾತ್ಮಿಕ ರಹಸ್ಯವನ್ನು ನಾವು ತಿಳ್ಕೊಬೋದು. ಈ 4 ರೂಪಗಳು ಕೇವಲ ದೇವಿಯಲ್ಲ, ನಮ್ಮೊಳಗಿನ 4 ಹಂತಗಳು ಅಂತ ಹೇಳಿ. ಇಲ್ಲಿ ನಾವು ಏನು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟೇತಿ, ಕೂಷ್ಮಾಂಡೇತಿ ಅಂತ ಹೇಳ್ತಿದ್ದೀವಿ. ಇದು ಕೇವಲ ದೇವಿಯ ನಾಮಗಳಲ್ಲ, ದೇವಿಯ ಶಕ್ತಿಯಲ್ಲ. ಇದು ನಮ್ಮೊಳಗೆ ಇರುವಂತಹ 4 ಹಂತಗಳು: ಸ್ಥಿರತೆ, ತಪಸ್ಸು, ಜಾಗೃತಿ, ಸೃಷ್ಟಿ. ಒಮ್ಮೆ ಯೋಚಿಸಿ ಆತ್ಮೀಯರೇ, ಪರ್ವತದಂತೆ ಸ್ಥಿರವಾದ ಮನಸ್ಸು, ತಪಸ್ಸಿನಿಂದ ಶುದ್ಧವಾದ ಆತ್ಮ, ಜಾಗೃತವಾದ ಶಕ್ತಿ, ಸೃಷ್ಟಿ ಮಾಡುವ ಸಾಮರ್ಥ್ಯ. ಇದೇ ದೇವಿ ನಮ್ಮೊಳಗೆ ಬೆಳೆಯುವ ಪ್ರಕ್ರಿಯೆ. ಈ ಒಂದು 3ನೇ ಶ್ಲೋಕ ಹೇಳುವುದು, ದೇವಿ ರೂಪಗಳು ಕೇವಲ ಕಥೆಯಲ್ಲ, ಇದು ಸಾಧಕನ ಯಾತ್ರೆ, ಒಳಗಿನ ಪರಿವರ್ತನೆಯ ಮಾರ್ಗ. ದೇವಿಯನ್ನು ಹೊರಗೆ ಎಲ್ಲೂ ಹುಡುಕಬೇಡಿ. ಗುಡಿ ಗೋಪುರಗಳಲ್ಲಿ ಮಾತ್ರ ದೇವಿ ಕೂತಿದ್ದಾಳೆ ಅಂದ್ಕೊಂಬೇಡಿ. ಈ 4 ಹಂತಗಳಲ್ಲಿ ನಮ್ಮೊಳಗೆ, ನಿಮ್ಮೊಳಗೆ ಅವಳು ಉದಯಿಸ್ತಾಳೆ. ಜಗನ್ಮಾತೆಯನ್ನು ನಾವು ತಿಳ್ಕೊಬೇಕಾಗಿರೋದು ಬೇಕಾದಷ್ಟಿದೆ. ಅವಳನ್ನು ಅರಿಯುತ್ತಾ ಹೋದಂಗೆ ನಮಗೆ ಸುಜ್ಞಾನವನ್ನು ಅವಳು ದಯಪಾಲಿಸ್ತಾಳೆ. ಅಂತಹ ಜಗನ್ಮಾತೆಗೆ ನಾವು ಪ್ರಣಾಮಗಳನ್ನು ಸಲ್ಲಿಸ್ತಾ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಜೈ ಜಗನ್ಮಾತಾ.